ಪತ್ರಿಕೆ ಮಾಧ್ಯಮ ಮಿತ್ರರೆಲ್ಲರಿಗೂ, ಹಿರಿಯ ಪತ್ರಕರ್ತರೆಲ್ಲರಿಗೂ, ಪ್ರತಿಯೊಬ್ಬರಿಗೂ ಮತ್ತು ಈ ಪ್ರೋಗ್ರಾಮ್ ನೋಡ್ತಿರೋ ಸಮಸ್ತ ಕನ್ನಡಿಗರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು, ಧನ್ಯವಾದಗಳು. ಪ್ರೇಮ ಬರಹ ಅನ್ನೋ ಚಿತ್ರದ ನಂತರ ಮತ್ತೆ ನಾನು ಡೈರೆಕ್ಟ್ ಮಾಡ್ತಿದ್ದೀನಿ ಕನ್ನಡದಲ್ಲಿ. ಇದು ನನ್ನ ಆಲ್ಮೋಸ್ಟ್ 15ನೇ ಚಿತ್ರ ನಿರ್ದೇಶಕನಾಗಿ. ಅಂಡ್ ಪ್ರೇಮ ಬರಹ ಸೀತಾ ಪಯಣ, ಅದೇ ಬರ್ತದೆ, ಸೀತಾ ಪಯಣ. ಈ ಸೀತಾ ಪಯಣ ಅನ್ನೋದು ಕೇವಲ ಒಂದು ವ್ಯಕ್ತಿಯ ಪಯಣ ಅಲ್ಲ, ಇದು ಒಂದು ಮನಸ್ಸಿನ ಪಯಣ. ನಾವು ಜೀವನದಲ್ಲಿ ಕಲಿತುಕೊಳ್ಳುವಂತಹ ಮೌಲ್ಯಗಳ ಪಯಣ, ನಮ್ಮ ಫೀಲಿಂಗ್ಸ್ ಏನಿರುತ್ತೋ ಅದರ ಒಂದು ಜರ್ನಿ, ಅದೇ ಸೀತಾ ಪಯಣ. ಇದು ಬಂದು ಸುಮಾರು ಒಂದು 13-14 ವರ್ಷದ ಹಿಂದೆ ನಾವು ಮಾಡಿದಂಥ ಕಥೆ ಇದು. ಅವಾಗಲಿಂದ ಇದು ಯಾವಾಗ ಇದನ್ನ ನಾನು ಶೂಟ್ ಮಾಡ್ತೀನಿ ಅನ್ನೋದು ಅವಾಗಲಿಂದ ಒಂದು ಕಾತರತೆ ನನಗಿತ್ತು. ಸೊ ಅದಾದ್ಮೇಲೆ ನನ್ನ ಮಗಳನ್ನಿಟ್ಟು ಇನ್ನೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ಆಗ ಈ ಕಥೆನ ನಾನು ಮತ್ತೆ ಸ್ಕ್ರೀನ್ ಪ್ಲೇ ಎಲ್ಲ ಡೆವಲಪ್ ಮಾಡಿದೆ. ಅಂಡ್ ದಿಸ್ ಇಸ್ ಲೈಕ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಇದಕ್ಕೆ ಮುಂಚೆ ನಾನು ಹೇಳಿದಾಗೆ ಇದೊಂದು ಬರೀ ಚಿತ್ರ ಮಾತ್ರ ಅಲ್ಲ, ಇದು ಒಂದು ಅನುಭವ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಈ ಚಿತ್ರದ ಕಥೆ ನಿರ್ದೇಶಕನಾಗಿ ನಾನು ಚಿತ್ರದ ಕಥೆನ ತುಂಬ ಎಕ್ಸಾಗ್ಸರೇಟ್ ಮಾಡದೆ ಪ್ರಾಮಾಣಿಕವಾಗಿ ಇದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಮಾಡಿರೋ ಒಂದು ಕಥೆ ಇದು. ಅಂಡ್ ಇದರಲ್ಲಿ ನನಗೆ ಐ ಹ್ಯಾವ್ ವೆರಿ ಗುಡ್ ಕಮಿಟೆಡ್ ಟೆಕ್ನಿಷಿಯನ್ಸ್. ಟು ಸ್ಟಾರ್ಟ್ ವಿತ್ ನನ್ನ ಮ್ಯೂಸಿಕ್ ಡೈರೆಕ್ಟರ್. ಪಿಕ್ಚರೆಲ್ಲ ಒಂದು 2-3 ದೊಡ್ಡ ಪಿಲ್ಲರ್ಸ್, ಅದರಲ್ಲಿ ಒಂದು ಮ್ಯೂಸಿಕ್ ಕೂಡ. ಸೊ ನೀವು ಈಗಾಗಲೇ ಈ ಹಾಡುಗಳನ್ನು ನೋಡಿದ್ದೀರಾ, ಇನ್ನೂ 2 ಹಾಡು ರಿಲೀಸ್ ಆಗುತ್ತೆ, ಅದು ಇನ್ನೂ ಜೋರಾಗಿರುತ್ತೆ ಅಂತ ನನ್ನ ಇದು ವಿಶ್ವಾಸ.